6th ಫೆಬ್ರವರಿಗೆ ಲಾಂಚ್ ಆಗ್ತಾ ಇದೆ ಈ ಫೋನ್. ಈ ಜೇಬಲ್ ಇದೆ ಈ ಫೋನ್, ಯೂಸ್ ಮಾಡ್ತೀನಿ ಲಾಸ್ಟ್ 8 ದಿವಸಗಳಿಂದ. ಎಲ್ಲರಿಗೂ ನಮಸ್ಕಾರ, ಮತ್ತೊಂದು ಇಂಟ್ರೆಸ್ಟಿಂಗ್ ಬೆಂಕಿ ಟೆಕ್ನಿಕ್ಸ್ ಎಪಿಸೋಡ್ 132ರಲ್ಲಿ ಫುಲ್ ಆನ್ ಎಕ್ಸೈಟ್ಮೆಂಟ್. 2 ವಾರದಿಂದ ಬಂದಿರಲಿಲ್ಲ. ಸೊ ಲಿಸ್ಟಲ್ಲಿ ಮೊದಲನೇ ಟೆಕ್ ನ್ಯೂಸ್ ಶುರು ಮಾಡೋಕ್ಕಿಂತ ಮುಂಚೆ ಒಂದು ಚಿಕ್ಕ ಅಪ್ಡೇಟ್. ನಾವು ನಿನ್ನೆ ಎಷ್ಟೊಂದು ಗಿವ್ ಏನ ಮಾಡಿದ್ವಿ, ಒಂದು ಸ್ಮಾರ್ಟ್ ವಾಚ್ ಇದೆ, ಅದು ಸ್ಪೆಷಲ್ ಆಪಲ್ ವಾಚ್ ಅಲ್ಟ್ರಾ ಕ್ಲೋನ್ ಅಂತ. ಸೊ ಈ ವಿಡಿಯೋನ ನೋಡಿಲ್ಲ ಅಂತಂದ್ರೆ ನೋಡಿ, ಹೋಗಿ ಕಮೆಂಟ್ ಮತ್ತು ಕೆಲವೊಂದು ಟಾಸ್ಕ್ ಗಳಿದೆ, ಅದನ್ನ ಮಾಡಿದ್ರಿ ಅಂತಂದ್ರೆ ಈ ವಾಚ್ ನ ಫ್ರೀ ಆಗಿ ವಿನ್ ಆಗ್ಬಹುದು. 6th ಫೆಬ್ರವರಿಗೆ ಗಿವ್ ವಿನ್ನರ್ಸ್ ನ ಅನೌನ್ಸ್ಮೆಂಟ್ ಮಾಡ್ತೀವಿ. ಅದು ಲೈವ್ ಇನ್ಸ್ಟಾಗ್ರಾಮ್ ಅಲ್ಲಿ ಅಥವಾ ನಮ್ಮ ಟೆಲಿಗ್ರಾಮ್ ಅಲ್ಲಿ ಪೇಜ್ ಮಾಡ್ತೀವಿ. ಮತ್ತೊಂದು ಅಪ್ಡೇಟ್, ನಾವು ಯಾವುದೇ ಟೆಲಿಗ್ರಾಮ್ಸ್ ಅಲ್ಲಿ ಡೆಡಿಕೇಟೆಡ್ಲಿ ಗಿವ್ ಏನ ಮಾಡಲ್ಲ. ಪೇಜ್ ಅಲ್ಲಿ ಬನ್ನಿ, 2,000 3,000 ಡೆಲಿವರಿ ಚಾರ್ಜಸ್ ಏನೋ ಕೇಳ್ತಾ ಇದ್ರೆ ಇದನ್ನೆಲ್ಲ ತಲೆಯಿಂದ ತೆಗೆದುಹಾಕಿ ನಾವು ಯಾವುದೇ ಗಿವ್ ವೇ ಕರೆಂಟ್ಲಿ ಮಾಡಿರ್ಬೋದು ಅಥವಾ ಇನ್ನು ಮುಂದೆ ಮಾಡಿರುವಂತ ಗಿವ್ ವೇ ಕೂಡ ಕಂಪ್ಲೀಟ್ಲಿ ಫ್ರೀ ಇರುತ್ತೆ, ನಿಮ್ಮಿಂದ ಯಾವುದೇ ಚಾರ್ಜಸ್ ತಗೊಳ್ಳಲ್ಲ. ಸೊ ಇದನ್ನ ಯಾವತ್ತು ಫಾಲೋ ಅಪ್ ಮಾಡಕ್ಕೆ ಹೋಗ್ಬೇಡಿ. ಲಿಸ್ಟಲ್ಲಿ ಮೊದಲನೇ ನ್ಯೂಸ್ ಬರ್ತಾ ಇದೆ, ಆಫೀಸಿಯಲ್ ಸ್ಯಾಮ್ಸಂಗ್ S23 ಸೀರೀಸ್. ಎಸ್, ಇಡೀ ಜಗತ್ತೇ ವೇಟ್ ಮಾಡ್ತಿತ್ತು ಈ ಫೋನ್ಸ್ ಗಾಗಿ. ಇದರಲ್ಲಿ ಲೇಟೆಸ್ಟ್ ಕಸ್ಟಮೈಸ್ ಆಗಿರುವಂತಹ ಸ್ನ್ಯಾಪ್ಡ್ರ್ಯಾಗನ್ 8 Gen 2 ಪ್ರೊಸೆಸರ್ ಒಂದಿಗೆ ಲೈಕ್ ಒಂದೂವರೆ ಲಕ್ಷ ತನಕ ಫೋನ್ಸ್ ನ ಲಾಂಚ್ ಮಾಡಿದ್ದಾರೆ. ಕ್ರೇಜಿ. ಸ್ಯಾಮ್ಸಂಗ್ S23 ಅಲ್ಟ್ರಾ ಏನಿದೆ, ಇದರಲ್ಲಿ 3 ವೇರಿಯಂಟ್ಸ್ ಗಳನ್ನ ಕೊಡ್ತಾ ಇದ್ದಾರೆ. ಒಂದು 1250 ಮತ್ತು 12,500 GB ಸಿಗ್ತಾ ಇದೆ. ಅದ್ರ ಜೊತೆಗೆ 1 TB ವೇರಿಯಂಟ್ ಕೂಡ ಕೊಡ್ತಾ ಇದ್ದಾರೆ. ಇಲ್ಲಿ ಬೇಸ್ ವೇರಿಯಂಟ್ ಏನಿದೆ, ಅದು 1,24,999 ರೂಪಾಯಿ. S23 ಪ್ಲಸ್ ಏನಿದೆ, ಇದು 8,256 GB ಹತ್ರ 94,599 ರೂಪಾಯಿ ಸಿಗ್ತಾ ಇದೆ. ಇನ್ನು S23 ಪ್ಲಸ್ ಏನಿದೆ, ಇದು ಬೇಸ್ ವೇರಿಯಂಟ್ 74,999 ರೂಪಾಯಿ, 75,000 ರೂಪಾಯಿ ಆಲ್ಮೋಸ್ಟ್ ಈ ಫೋನ್ ನ ಬಿಲ್ಡ್ ಮಾಡಿದ್ರೆ. ಸೊ ಇದರಲ್ಲಿ ಒಂದು ಯಾವ್ದಾದ್ರು ಡೆಫಿನೆಟ್ಲಿ ನಾನು ಪರ್ಚೇಸ್ ಆದ್ರೂ ಮಾಡಿ ಅನ್ಬಾಕ್ಸ್ ಮಾಡ್ತೀನಿ. ಸ್ಯಾಮ್ಸಂಗ್ ಅವರು ಕಳಿಸ್ಕೊಡ್ತಾರೆ, ಇಲ್ಲ ನೋಡಿದ್ರೆ ಡೌಟ್ ನೋಡೋಣ ಅಂತ ಕಳಿಸ್ಕೊಟ್ರು ಅಂತಂದ್ರೆ ಒಂದಾದ್ರು ಇಲ್ಲಿ ಡೆಫಿನೆಟ್ಲಿ ನಾನು ಮಾಡ್ತೀನಿ. ಸೊ ಈ ಪ್ರೀಮಿಯಂ ಫ್ಲಾಗ್ಶಿಪ್ ಫೋನ್ ಅನ್ನು ಅನ್ಬಾಕ್ಸ್ ಮಾಡ್ಲಿ ಅಂತಂದ್ರೆ ನಾವು ಟೆಕ್ ಯೂಟ್ಯೂಬರ್ಸ್ ಇದು ವೇಸ್ಟ್ ಅನ್ಕೋತೀವಿ. ಇಷ್ಟಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ, ಕೋಕಾ ಕೋಲಾ ಫೋನ್. ಆಫೀಸಿಯಲ್ ಆಗಿ ಇದು ಕೋಕಾ ಕೋಲಾದವ್ರದಲ್ಲ, ಇವರು ರಿಯಲ್ಮಿ ಜೊತೆ ಕೊಲಾಬರೇಷನ್ ಮಾಡ್ಕೊಂಡು ಒಂದು ಫೋನ್ ಅನ್ನ ಲಾಂಚ್ ಮಾಡ್ತಾ ಇದ್ದಾರೆ. ಇದು ಯಾವುದೇ ಬೇರೆ ಮಾಡೆಲ್ ಅಲ್ಲ, ಗುರುದು ಲೀಕ್ಸ್ ಪ್ರಕಾರ ರಿಯಲ್ಮಿ 10 Pro ಸೀರೀಸ್ ನ ಮತ್ತೊಂದು ಹೊಸ ಮಾಡೆಲ್ ವೇರಿಯಂಟ್ ನ ತಗೊಂಡು ಬರ್ತಾ ಇದ್ದಾರೆ. ಇದು 128 GB ವೇರಿಯಂಟ್. ಈ ಬಾಕ್ಸ್ ಏನಿದೆ, ಇದು ಈ ರೀತಿಯಾಗಿ ಲೀಕ್ಸ್ ಅಲ್ಲಿ ನೋಡಕ್ ಸಿಗ್ತಾ ಇದೆ. ಕೆಲವೊಂದು ಸ್ಪೆಷಲ್ ಬಾಕ್ಸ್ ಏನಾದ್ರೊಳಗಡೆ ಕೋಕಾ ಕೋಲಾ ಅದೇನೇನೋ ಅಡ್ವರ್ಟೈಸ್ಮೆಂಟ್ಸ್ ಗೋಸ್ಕರ ಏನೋ ಕೆಲವೊಂದು ಚಿಕ್ಕ ಅಕ್ಸೆಸರೀಸ್ ಅದರಲ್ಲೆಲ್ಲ ಆಡ್ ಮಾಡಿದ್ರೆ ಅಂತ. ಇದನ್ನ ಬಿಟ್ರೆ ಸೇಮ್ ಬ್ಯಾಕ್ ಪ್ಯಾನಲ್ ಸ್ವಲ್ಪ ಈ ರೀತಿಯಾಗಿ ಲೀಕ್ಸ್ ಪ್ರಕಾರ ಕೋಕೋ ಕೋಲಾ ಅಂತ ಕಾಣಿಸ್ತಾ ಇದೆ, ಇದನ್ನ ನೋಡ್ಕೋಬಹುದು. ಸೊ ಇದನ್ನ ಬಿಟ್ರೆ ಸೇಮ್ ಟು ಸೇಮ್ ಫೋನ್ ಇದೆ, ಬೇರೆ ಏನು ಚೇಂಜ್ ಇಲ್ಲ. ಬಟ್ ಬ್ರಾಂಡ್ಸ್ ಗಳು ಹೈಪ್ ಗೋಸ್ಕರ, ಬ್ರಾಂಡ್ಸ್ ಗಳಲ್ಲಿ ಹವಾ ಮಾಡ್ಕೊಳ್ಳೋಕೋಸ್ಕರ ಇಂತ ಒಂದು ಕೆಲಸ ಮಾಡುತ್ತೆ. ಇವರು ಕೋಕೋ ಕೋಲಾ ತಗೊಂಡ್ ಬಂದಿದ್ದಾರೆ, ರೆಡ್ಮಿನವರು ಸ್ಲೈಸ್ ತಗೊಂಡ್ ಬರ್ತಾರೆ, ವಿವೋನವರು ಓಡಕ ಹಾಕೊಂಡು ರೆಡಿ ಆಗ್ತಾರೆ. ಸೊ ಈ ರೀತಿ ಇದು ಅವಾಗ ಆಗ್ತಾನೆ ಇರುತ್ತೆ. ಎರಡನೇದಾಗಿ ರಿಯಲ್ಮಿ GT Neo 5 ಇದೆ ಫೆಬ್ರವರಿ 9ನೇ ತಾರೀಕು ಲಾಂಚ್ ಆಗ್ತಾ ಇದೆ. ಸೊ ನೋಡೋಣ ಈ ಫೋನ್ ಮತ್ತೆ ಯಾವೆಲ್ಲ ವೇರಿಯಂಟ್ಸ್ ಗಳನ್ನ ತಗೊಂಡ್ ಬರುತ್ತೆ. ಬಟ್ ರಿಯಲ್ಮಿ ಸದ್ಯದಲ್ಲೇ ಬಜೆಟ್ ಕ್ಯಾಟಗರಿಯಲ್ಲಿ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದೆ, ಕಾಂಪಿಟೇಷನ್ ಕೂಡ ಸಖತ್ ಕೊಡ್ತಾವ್ರೆ. ಇಡಿಸ್ಟಲ್ಲಿ ಮತ್ತೊಂದು ಹಾಟ್ ಸುದ್ದಿ ಅಪ್ಪ ಅಂತ ಅಂದ್ರೆ US ಅಂತ ಘಟನೆ. 2007ರಲ್ಲಿ ಅಫಿಷಿಯಲ್ ಲಾಂಚ್ ಆಗಿರುವಂತಹ ಐಫೋನ್ ಫಸ್ಟ್ ಜನರೇಷನ್ ಏನಿತ್ತು, ಅದು 8 GB RAM ಹೊಂದಿರುವಂತಹ ಫೋನ್ ನ ಬೆಲೆ ಲಾಂಚ್ ಪ್ರೈಸ್ ಅಲ್ಲಿ 299 ಹತ್ರ 49,200 ರೂಪಾಯಿ ಕರೆಂಟ್ ವ್ಯಾಲ್ಯೂಯೇಷನ್ ಆಗುತ್ತೆ. ಸೊ ಈ ಫೋನ್ ಅನ್ನ ಸವಾಲು ಹಿಡಿದ್ಬಿಟ್ಟು ಆ ಫೋನ್ ನ ಬೆಲೆ 50 ಲಕ್ಷಕ್ಕೆ ಹೋಗಿ ಯಾರೋ US ಇರುವಂತ ಪರ್ಚೇಸ್ ಮಾಡಿದಾರೆ ಅಂತೆ. ಬರೋಬ್ಬರಿ 50,000 ರೂಪಾಯಿ, 49,200 ರೂಪಾಯಿ ಫೋನ್ ನ 100 ಪಟ್ಟರಷ್ಟು ಬೆಲೆ ಜಾಸ್ತಿ ಮಾಡಿ ಈ ಫೋನ್ ನ ಪರ್ಚೇಸ್ ಮಾಡಿದ್ರೆ ನಿಜವಾಗ್ಲೂ ಕ್ರೇಜಿ. ಅದು ಬಾಕ್ಸ್ ಇಷ್ಟೊಂದು ಸೇಲ್ ಆಗಕ್ಕೆ ರೀಸನ್ ಏನಪ್ಪಾ ಅಂತಾರೆ, ಅನ್ಓಪನ್ಡ್ ಬಾಕ್ಸ್ ಅಂತೆ. ಸೊ ಅದನ್ನ ಸೀಲ್ ಪ್ಯಾಕ್ ಅನ್ಬಾಕ್ಸ್ ಮಾಡೇ ಇಲ್ಲ ಯಾರು ಪ್ಲಾಸ್ಟಿಕ್ ಕೂಡ ತೆಗೆದಿರುವಂತ ಫೋನ್ ಈ ರೇಂಜ್ ಸೇಲ್ ಆಗ್ತಾ ಇದೆ. ಸೊ ನಾವು ಪ್ಯಾಕಿಂಗ್ ಫ್ಯಾಕ್ಟರಿ ತೆಗೆದು ಏನೋ ಸ್ಕ್ಯಾನ್ ಮಾಡಿದ್ರೆ ಆಗ್ತಿತ್ತು ಗೊತ್ತಿಲ್ಲ. ಸೊ ಇಂತ ಘಟನೆಗಳು ಕೂಡ ಮಾರ್ಕೆಟ್ ಅಲ್ಲಿ ಆಗ್ತಾ ಇರುತ್ತೆ. ಇಡಿಸಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ, ಅದು ಮೋಟೋ E30. ಇದೊಂದು ಬೇಸ್ ವೇರಿಯಂಟ್ಸ್ ಅಲ್ಲಿ ಈ ಫೋನ್ಸ್ ಗಳನ್ನ ಲಾಂಚ್ ಮಾಡ್ತಾರೆ. ಮೋಟೋರೋಲಾ ಈ ರೇಂಜ್ ಅಲ್ಲಿ ಕೆಲಸ ಮಾಡಿದ್ರೆ ಚೆನ್ನಾಗಿಲ್ಲ ಅಂತ ಅನ್ಕೋತೀನಿ. ಬಟ್ ಬ್ರಾಂಡ್ಸ್ ಅವರದೇ ಆದ ಸ್ಟ್ರಾಟಜಿಗಳನ್ನ ಹೊಂದಿರ್ತಾರೆ. ಈ ಫೋನ್ 5,000 mAh ಬ್ಯಾಟರಿ, 4 GB RAM ಮತ್ತು 64 GB ಇಂಟರ್ನಲ್ ಸ್ಟೋರೇಜ್ ಒಳಗೊಂಡು ಬರ್ತಾ ಇದೆ. ಇದರಲ್ಲಿ ಇದು ಯುನಿಸಾಕ್ ನ T606 ಏನೋ ಪ್ರೊಸೆಸರ್ ನ ಒಳಗೊಂಡು ಬರ್ತಾ ಇದೆ. ಒಂದು 10,000-12,000 9,000 ರೂಪಾಯಿ ಫೋನ್ ಲಾಂಚ್ ಅಂತ ತುಂಬಾ ಸಾಧ್ಯತೆಗಳಿದೆ. ಬಟ್ ಮಿಡ್ ರೇಂಜ್ ಲಾಂಚ್ ಮಾಡ್ತಿದ್ದಾರೆ ಮೋಟೋರೋಲಾ, ಅದು ಮಾತ್ರ ಸಖತ್ತಾಗಿದೆ. ಪ್ಯೂರ್ ಸ್ಟಾಕ್ ವೈಸ್ ಒಂದಿಗೆ ಚೆನ್ನಾಗಿದೆ ಫೋನ್ಸ್ ಗಳು, ನಾನು ಯೂಸ್ ಮಾಡಿದ್ದೀನಿ. ಇಡಿಸ್ಟಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ, ಮತ್ತೊಂದು ಹಾಟ್ ಸುದ್ದಿ. ಅದು IQOO ಕಡೆಯಿಂದ IQOO Neo 7 ಆಲ್ರೆಡಿ ಫೋನ್ ಚೇಬಲ್ ಇದೆ. ಸೊ ಈ ಫೋನ್ ನಾನು ಯೂಸ್ ಮಾಡ್ತಾ ಹತ್ರ 3-4 ದಿವಸ ಆಯ್ತು. ಸದ್ಯದಲ್ಲಿ ಇದ್ರ ಟೀಸರ್ ವಿಡಿಯೋ ಬರ್ತಾ ಇದೆ. ಈ ಫೋನ್ ಆಫೀಸಿಯಲ್ ಆಗಿ 16ನೇ ತಾರೀಕು ಲಾಂಚ್ ಆಗ್ತಾ ಇದೆ. ಫೋನ್ ಮಾತ್ರ ಲಿಟರಲಿ ಸಾಕಾಗಿದೆ ಗುರು. ನೀವೊಂದು 30-35,000 ರೂಪಾಯಿ ಹತ್ರ ಒಂದು ಬಜೆಟ್ ಫೋನ್ ಹುಡುಕ್ತಿದ್ದೀರಾ ಅಂತಂದ್ರೆ ವೇಟ್ ಮಾಡಿ. ಇದರಲ್ಲಿ Dimensity 8200 ಹೊಸ ಪ್ರೊಸೆಸರ್ ನ ತಗೊಂಡ್ ಬರ್ತಾ ಇದ್ದಾರೆ ಮತ್ತು 64 ಮೆಗಾ ಪಿಕ್ಸೆಲ್ ನ OIS ಕ್ಯಾಮೆರಾ ಏನೋ ತಗೊಂಡ್ ಬರ್ತಾ ಇದೆ. ಎಸ್, ವೇಟ್ ಮಾಡಿ ಗುರು, ಇದು ಸ್ವಲ್ಪ ಇಂಟ್ರೆಸ್ಟಿಂಗ್ ಫೋನ್ ಆಗಿದೆ, ಮಾರ್ಕೆಟ್ ಅಲ್ಲಿ ಹವಾ ಮಾಡುತ್ತೆ. ಸೊ ರಿವೀಲ್ ಮಾಡಕ್ಕಾಗಲ್ಲ, ಟೀಸರ್ ಬರುತ್ತೆ 16ನೇ ತಾರೀಕು. ಇದ್ರ ಬಗ್ಗೆ ಫುಲ್ಲಿ ಡೆಡಿಕೇಟೆಡ್ ವಿಡಿಯೋ ಬರ್ತಾ ಇದೆ. ಇಡಿಸ್ಟಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ, ಮತ್ತೊಂದು ಹಾಟ್ ಫೋನ್ ಗುರೋದು ಪೋಕೋ ಕಡೆಯಿಂದ. ಪೋಕೋನವರು ಎಂದಿನಂತೆ ಮತ್ತೆ ಎಕ್ಸ್ ಸೀರೀಸ್‌ದಲ್ಲಿ ಹೊಸ ಏನೋ ವಿಶೇಷತೆಗಳನ್ನ ತಗೊಂಡು ಬಂದಿರ್ತಾರೆ. Poco X5Pro ಮತ್ತು Poco X5 ಅಂತ ಇದೆ. 6th ಫೆಬ್ರವರಿಗೆ ಲಾಂಚ್ ಆಗ್ತಾ ಇದೆ ಈ ಫೋನ್. ಈ ಜೇಬಲ್ ಇದೆ ಈ ಫೋನ್, ಯೂಸ್ ಮಾಡ್ತೀನಿ ಲಾಸ್ಟ್ 8 ದಿವಸಗಳಿಂದ. ಇದರಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 778 ಪ್ರೊಸೆಸರ್ ಒಂದಿಗೆ ಇದರಲ್ಲಿ 108 ಮೆಗಾ
ಪಿಕ್ಸೆಲ್ ಕ್ಯಾಮ್ರಾ ಮತ್ತು 5000 mAh ಬ್ಯಾಟರಿ ಎಲ್ಲ ತಗೊಂಡ್ಬಿಡ್ತಾ ಇದ್ದಾರೆ. ಡಿಸೈನ್ ಎಲ್ಲ ಅದ್ಭುತ ಆಗಿದೆ. ಸೊ ವಿಡಿಯೋಗಾಗಿ ವೇಟ್ ಮಾಡಿ, 6ನೇ ತಾರೀಕು ಬರುತ್ತೆ. ಪ್ರೈಸಿಂಗ್ ನನ್ನ ಪ್ರಕಾರ ಒಂದು 20,000, 21, 22, 18,000 ರೂಪಾಯಿ ಲಾಂಚ್ ಆಗುವಂತಹ ಸಾಧ್ಯತೆ ಇದೆ. Poco X5 15,000 ರೂಪಾಯಿ ಮೇಲ್ ಆಗುತ್ತೆ ಅಂತ ಅನ್ಕೋತೀನಿ. ಇದರಲ್ಲಿ ಡಿಸಪಾಯಿಂಟ್ ಏನಪ್ಪಾ ಅಂತಂದ್ರೆ ಈ ಫೋನ್ಸ್ ಗಳಲ್ಲಿ ಆಂಡ್ರಾಯ್ಡ್ 12 ಮಾತ್ರ ಸಿಗ್ತಾ ಇದೆ ಅಂತ. ಸೊ ಅದೇ ಒಂದು ಕನ್ಫ್ಯೂಷನ್. ಸೊ ಬೇರೆ ಫೋನ್ಸ್ ಗಳು ಆಂಡ್ರಾಯ್ಡ್ 13 ಆಫ್ ಬಾಕ್ಸ್ ನೋಡಕ್ ಸಿಗ್ತಾ ಇದೆ. ಬಟ್ ಇಲ್ಲಿ ಇದೊಂದು ಡಿಸಪಾಯಿಂಟ್ಮೆಂಟ್ ಅಂತಾನೆ ಹೇಳ್ಕೋಬಹುದು. ಇಟ್ಸ್ ಅಲ್ಲಿ ಕೊನೆಯ ನ್ಯೂಸ್ ಗುರು, ಇದು ಒಂದ್ ಸ್ವಲ್ಪ ಬ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಕೋಬಹುದು. ಎಸ್, ಚಾಟ್ GPT ಭಾರತದ ಕೂಡ ಬ್ಯಾನ್ ಆಗ್ತಾ ಇದೆ ಅಂತ. ಈಗ ಆಲ್ರೆಡಿ US ಅಲ್ಲ ಇದನ್ನ ಕೆಲವೊಂದು ಸಿಟಿಗಳಲ್ಲಿ, ಕ್ಯಾಲಿಫೋರ್ನಿಯಾ ಸಿಟಿನಲ್ಲಿ ಬ್ಯಾನ್ ಮಾಡಿದ್ರಂತೆ. ಇಷ್ಟೇ ಜರ್ಮನಿ ಮತ್ತು ಫ್ರಾನ್ಸ್ ಅಲ್ಲಿ ಕೂಡ ಬ್ಯಾನ್ ಆಗುವಂತ ತುಂಬಾ ಸಾಧ್ಯತೆ ಇದೆ. ಇಂಡಿಯಾದಲ್ಲಿ ಕೂಡ ಇದನ್ನ ಮೊದಲು ಕೈ ಮೇಲೆ ಎತ್ತದಂಗೆ ಎಲ್ಲಾ ಕಡೆ ನ್ಯೂಸ್ ಗಳನ್ನ ಹಬ್ಸಿರ್ತಾರೆ. ಸ್ಟೂಡೆಂಟ್ಸ್ ಎಲ್ಲ ಇದ್ರಲ್ಲಿ ಅಸೈನ್ಮೆಂಟ್ಸ್ ಆಗಿರ್ಲಿ, ಹೋಮ್ ವರ್ಕ್ಸ್ ಆಗಿರ್ಲಿ, ಪ್ರಾಜೆಕ್ಟ್ ಆಗಿರ್ಲಿ, ಯಾವುದೇ ಕ್ವಶನ್ ಕೇಳಿದ್ರು ಎಲ್ಲ ಇಲ್ಲಿಂದನೇ ಕಾಪಿ ಪೇಸ್ಟ್ ಮಾಡ್ದವ್ರಂತೆ. ಸೊ ಎಜುಕೇಶನ್ ಸಿಸ್ಟಮ್ ಅಲ್ಲಿ ನಮ್ ಕಲ್ಚರ್ ಹಿಂಗೆ ಇದೆ ಗುರು, ನಮ್ ಜನ ಎಲ್ಲ ಹಿಂಗೆ ಮಾಡ್ತಾರೆ, ಏನು ಮಾಡಕ್ಕಾಗಲ್ಲ. ಬಟ್ ಇದನ್ನ ಬ್ಯಾನ್ ಮಾಡೋದು ಬೇಡ ಅಂತ ನನಗೆ ಅನ್ಸುತ್ತೆ. ನಮ್ಮಂದ್ರೆ ಎಷ್ಟೋ ಜನ ಅದನ್ನ ಯೂಸ್ ಮಾಡ್ತಿದ್ದಾರೆ, ಎಷ್ಟೋ ಜನ ಯೂಸ್ ಆಗ್ತಾ ಇದೆ. ಸ್ಟೂಡೆಂಟ್ಸ್ ಗಳು ಈ ರೀತಿ ಹಳ್ಳ ಹಿಡಿಸ್ತಾ ಇದಾರೆ. ಇದಕ್ಕೆ ಏನ್ ಮಾಡೋದು ಗುರು, ಸೊಲ್ಯೂಷನ್ ಬೇಕು ಏನಾದ್ರು. ಬಟ್ ಇದಕ್ಕೆ ಏನೊಂದು ಸ್ಟ್ರಿಕ್ಟ್ ಒಂದು ರೆಸ್ಟ್ರಿಕ್ಷನ್ ಏನೋ ಹಾಕಿ ಈ ರೀತಿ ಆನ್ಸರ್ಸ್ ಎಲ್ಲ ಕೊಡಬಾರದಪ್ಪ ನಿಮ್ ಇಂಡಿಯನ್ಸ್ಗೆ ಅಂತ ಹೇಳ್ಬಿಟ್ಟು ಏನೇನೋ ಫಿಕ್ಸ್ ಮಾಡಿದ್ರು ಗೌರ್ಮೆಂಟ್ ಸೀರಿಯಸ್ಲಿ ತಗೊಂಡು ಅಂತಾರೆ. ಡೆಫಿನೆಟ್ಲಿ ಇದನ್ನ ಮಾಡ್ಬೋದು. ಬಾಕಿ ನಿಮ್ಗೆ ಅನ್ಸುತ್ತೆ, ಚಾಟ್ GPT ಯೂಸ್ ಮಾಡ್ತಿದ್ದೀರಾ, ಇದು ಇದ್ರೆ ಚೆನ್ನಾಗಿರತ್ತೆ ಅಲ್ವಾ? ಅಂದ್ರೆ ಕ್ಲೋಸ್ ಆದ್ರೂ ನಡೆಯತ್ತಪ್ಪ, ನಮ್ಗೆ ಡಿಫರೆಂಟ್ ಇಲ್ಲ ಅಂತ ಹೇಳಿದ್ರು ಕಮೆಂಟ್ ಮಾಡಿ. ಸೊ ಇವತ್ತಿನ ಟೆಕ್ ನ್ಯೂಸ್ ಸ್ವಲ್ಪ ಯೂನಿಕ್ ಮತ್ತು ಡೀಪ್ ಇನ್ಫಾರ್ಮೇಶನ್ ಸಿಕ್ತು ಅನ್ಕೋತೀನಿ. ಸಬ್ಸ್ಕ್ರೈಬ್ ಮಾಡಿ. ಚಿನ್ನ ಮುಂದೆ ಹೋಗಲಿ. ಕೋಕೋ ಕೋಲಾ ಬೇಕಾಗಿದೆ. ಟೇಕ್ ಕೇರ್. ನಮಸ್ಕಾರ.